ಡಾಕ್ಟ್ರೆ ಸಖತ್ತು ಉರಿತೈತೆ ಗಾಯ. ಏನಾನ ಒಂದಿಟ್ಟು ತಣ್ಣಗಾಗ ಅಂಥದ್ದು ಕೊಡ್ರಿ ಡಾಕ್ಟ್ರೆ. ಹಚ್ಕೊಂಡು ಜನ್ಮೆಲ್ಲ ತಣ್ಣಗಾಗಬೇಕು ಅಂತ ಆಯಿಂಟ್ಮೆಂಟ್ ಬರ್ಕೊಂಡು ಕೊಡ್ರಿ. ಇಲ್ಲಿ ನೋಡಿ ಅಮ್ಮ, ನಾವೇನೋ ಈ ಗಾಯಕ್ಕೆ ಮೆಡಿಸಿನ್ ಕೊಡ್ತೀವಿ, ಆದರೆ BP ಶುಗರು ಎಲ್ಲ ಚೆಕ್ ಮಾಡಿದಾಗ ನಿಮಗೆ ಶುಗರ್ ಜಾಸ್ತಿ ಇದೆ. ಶುಗರ್ ಇದೆ, ನೀವು ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ. ಶುಗರ್ ಜಾಸ್ತಿ ಇರೋದ್ರಿಂದ ನಿಮಗೆ ಇದು ಸ್ವಲ್ಪ ವಾಸಿ ಆಗೋದು ತುಂಬ ಕಷ್ಟ. ಇದನ್ನು ನೀವು ವಾಸಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಶುಗರ್ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು. ಶುಗರ್ ಕಡಿಮೆ ಆದರೆ ನಿಮಗೆ ಬೇಗ ಇದು ಮಾಯ್ತೈತೆ ಗಾಯ, ಇಲ್ಲ ಅಂತಂದರೆ ವಾಸಿ ಆಗೋದಿಲ್ಲ. ಶುಗರ್ ಇರೋದ್ರಿಂದ ಇದು ದಿನಕ್ಕೂ ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತು ಕಡಿಮೆ ಆದರೆ ಮತ್ತೆ ನಾಳೆ ಜಾಸ್ತಿ ಆಗುತ್ತೆ, ಹಿಂಗೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನೋಡಿ, ನೀವು ಇದನ್ನು ಬೇಗನ ಸ್ವಲ್ಪ ವಾಸಿ ಮಾಡ್ಕೋಬೇಕು. ವಾಸಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಗಾಯ ಆಗಿ 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 ಕಾಲು ಫುಲ್ಲು ಇದಾಗ್ಬಿಟ್ರೆ ಆಮೇಲೆ ಕಾಲು ತೆಗಿಯೋ ಚಾನ್ಸಸ್ ತುಂಬಾ ಇದೆ. ವಾಸಿ ಆಗಿಲ್ಲ ಅಂತಂದರೆ ಅದು ಫುಲ್ಲು ಬೇಗ ಇದಾಗಲ್ಲ ಶುಗರ್ ಇರೋರಿಗೆ. ಅದಕ್ಕಾಗಿ ಸ್ವಲ್ಪ ಇದ್ದಿದ್ದು ಜಾಸ್ತಿ ಆಗಿಬಿಡುತ್ತೆ. ಶುಗರ್ ಲೆವೆಲ್ ಜಾಸ್ತಿ ಇದೆ ನಿಮಗೆ. ಅಯ್ಯಪ್ಪ, ಹೌದೇ ಡಾಕ್ಟ್ರೆ, ನನಗೆ ಶುಗರ್ ಐತೆ. ಶುಗರ್ ಇದ್ದರೆ ಗಾಯ ರಪ್ನ ಆಸೆ ಆಗಲ್ಲ ಅಂತ ಹೇಳ್ತಾರೆ. ನಮ್ಮೂರ ನಮ್ಮ ಅಣ್ಣಗೆ ಹಂಗೇನೆ ಶುಗರ್ ಆಗಿತ್ತು. ಒಂದಿಟ್ಟು ಬೆಳ್ಳು ಗಾಯ ಮಾಡ್ಕೊಂಡಿತ್ತು. ಗಾಯ ಮಾಡ್ಕೊಳಕ್ಕೆ ಶುಗರ್ ಆಗಿದ್ದಕ್ಕೆ ಬೆಳ್ಳೆ ತೆಗೆದ್ರು. ತಿರ್ಗಿ ಬೆಳ್ಳು ತೆಗೆದಿದ್ದಾದ್ಮೇಲೆ ತಿರ್ಗಾ 5 ಬೆಳ್ಳು ತೆಗಿಬೇಕು ಅಂತ ಹೇಳಿ ಆ ಬೆಟ್ಟು ತೆಗೆದ್ರು. ಆಮೇಲೆ 5 ಬೆಳ್ಳು ತೆಗಿಬೇಕು ಅಂತ 5 ಬೆಳ್ಳು ತೆಗೆದ್ರು. ಆಮೇಲೆ ಇಲ್ಗಾನ ಕೈ ದೊಡ್ಡ ತೆಗಿಬೇಕು ಕೈಯೇನೆ ಅಂತ ಹೇಳಿ ತೆಗ್ದಾಕ್ಯವ್ರಿ. ಹಂಗೆ ಆಗುತ್ತೆ ಡಾಕ್ಟ್ರೆ. ಅಲ್ಲ, ರಪ್ಪನ ವಾಸಿ ಆಗ ಅಂಥದ್ದು ಕೊಡ್ರಿ, ಮೆಡಿಸನ್ ಕೊಡ್ರಿ ಡಾಕ್ಟ್ರೆ. ಮೆಡಿಸನ್ ನನಗೆ ಶುಗರ್ ಎಲ್ಲ ಕಮ್ಮಿ ಆಗ ಅಂತ ಮಾತ್ರೆಗಳು ಬರ್ಕೊಡ್ರಿ. ಏಟಾದರೂ ದುಡ್ಡು ಪರವಾಗಿಲ್ಲ, ಏಟಾದರೂ ಪರವಾಗಿಲ್ಲ. ನನಗೆ ವಾಸಿ ಆಗ್ಬೇಕು ರಪ್ಪನ. ಸಖತ್ತು ಉರಿ ಹೊಡ್ತಾವನಂತೇಳಿ ಸಖತ್ತು ಉರಿ ಆಗುತ್ತೆ ಡಾಕ್ಟ್ರೆ. ನೋಡಿ, ನಾನು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳಿ. ಮತ್ತು ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ. ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕು ಡೈಲಿ. ಇದಕ್ಕೆ ನೀವು ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕು. ನೀಟಾಗಿ ಗಾಯ ವಾಸಿ ಆಗೋ ಥರ ನೀಟಾಗಿ ನೀವು ಇದನ್ನು ತೊಳ್ಕೊಬೇಕು. ನಾನು ಎಲ್ಲನ ದಿನ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ರೆ ನೀಟಾಗಿ ಬೇಗ ವಾಸಿ ಆಗುತ್ತೆ. ದಿನ ಬಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿ. ಇನ್ನೊಂದು ವಾರ ಬಿಟ್ಟು ಎಲ್ಲ ನೋಡೋಣ. ಏನಾದರೂ ವಾಸಿ ಆಗಲಿಲ್ಲ ಅಂತಂದರೆ ಮತ್ತೆ ಬೇರೆ ಟ್ಯಾಬ್ಲೆಟ್ ಎಲ್ಲ ಬರ್ಕೊಡ್ತೀನಿ. ನೋಡೋಣ ಬನ್ನಿ. ಒಟ್ಟಿನಲ್ಲಿ ನೀಟಾಗೆ ಕೀವಾಗ್ದಂಗೆ ನೋಡ್ಕೋಬೇಕು. ಇದು ಸೆಪ್ಟಿಕ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇವಂಗೆ ವಾಸಿ ಆದ್ರಂತೂ ಪರವಾಗಿಲ್ಲ. ಎಲ್ಲ ಪೆನ್ಸಿಲ್ ಇಂಜೆಕ್ಷನ್ ಎಲ್ಲ ಹಾಕಿದ್ದೀನಿ. ನೋಡೋಣಮ್ಮ. ನಾನು ಆದಷ್ಟು ಒಳ್ಳೆ ಮೆಡಿಸನ್ ಕೊಟ್ಟಿದ್ದೀನಿ, ಬೇಗ ವಾಸಿ ಆಗೋ ಅಂಥದ್ದು. ನಿಮಗೆ ಶುಗರ್ ಜಾಸ್ತಿನೇ ಇದೆ. ಶುಗರ್ ಜಾಸ್ತಿ ಆಗೋದ್ರಿಂದ ಇದು ಬೇಗ ಮಾಯ್ತೈತೆ. ಈಗ ನಾನಲ್ಲ, ಇನ್ನು ಯಾವ ಡಾಕ್ಟ್ರ್ ತಕ್ಕೋದ್ರೂ ಇಷ್ಟೇ ಹೇಳೋದು, ಶುಗರ್ ಇದ್ಬಿಟ್ರೆ ಯಾವ ಗಾಯನೂ ಮಾಯೋದಿಲ್ಲ. ಅದಕ್ಕೇ ನಾನು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳಿ, ನೋಡಿ ವಾಸಿ ಆಗ್ಬೋದು. ನಿನ್ನೆ ಸಹ ಒಣಗ್ದಂಗಿತ್ತು. ಇವತ್ತೆಲ್ಲ ರಸ್ ಕಾಡ್ತಾಯ್ತು ಅಲೇನೆ. ಯಾಕೆ ಹಂಗೆ ಆಗ್ತಾಯಿತ್ತೋ ಏನೋ ಗೊತ್ತಿಲ್ಲ ಡಾಕ್ಟ್ರೆ. ನೆನ್ನೆ ಸಲ್ಲ ನಾಳೆ ಒಣಗೈತೆ ಅಮ್ಮಂಗಿತ್ತು. ತಿರ್ಗಿ ಇವತ್ತು ಜಾಸ್ತಿ ಆಗ್ಬಿಟ್ಟೈತಿ. ಟ್ಯಾಬ್ಲೆಟ್ ತೊಗೊಳ್ಳಿ, ಗೊತ್ತಾಗುತ್ತೆ. ಇನ್ನೊಂದು ವಾರ ರಿಸಲ್ಟ್ ಗೊತ್ತಾಗುತ್ತೆ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ನಿಮಗೆ ಅದು ವಾಸಿ ಆದರೆ ಆಯಿತು, ಇಲ್ಲ ಅಂತಂದರೆ ನೋಡೋಣ ಮುಂದಕ್ಕೆ. ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಏನು ಅಂತ ಹೇಳಿ. ಬೇಗ ವಾಸಿ ಆಗೋದಿಲ್ಲ ಶುಗರ್ ಇದ್ದರೆ. ಸರಿ ಆಯಿತು ಡಾಕ್ಟ್ರೆ, ಆ ಟ್ಯಾಬ್ಲೆಟ್ಗಳೆಲ್ಲ ತಗೊಂತೀನಿ. ತಗೊಂಡು ಇನ್ನೊಂದು ವಾರ ಬಿಟ್ಕೊಂಬರ್ತೀನಿ. ದಿನ ಬಂದರೆ ಡ್ರೆಸ್ಸಿಂಗ್ ಮಾಡಿಸ್ಕೋಬೋದು. ಇಲ್ಲಿ ದೂರ ಆಗುತ್ತೆ. ಅಲ್ಲೇ ನಮ್ಮ ಊರ್ತಾಗೆ ಒಬ್ಬರು ಬರ್ತಾರೆ ಡಾಕ್ಟ್ರು, ಅಲ್ಲಿ ಮಂತಕ್ಕೆ ಅವ್ರ ತಾಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂತೀನಿ. ಸರಿ ಆಯಿತು, ದಿನ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ. ನಿಮ್ಗೆ ಎಲ್ಲ ಹತ್ರ ಆಗುತ್ತೆ ಅಲ್ಲೇ ಮಾಡಿಸ್ಕೊಳ್ಳಿ. ಇನ್ನೊಂದು ವಾರ ಬಿಟ್ಟು ಬನ್ನಿ, ನೋಡೋಣ ಹೇಗಾಗಿದೆ ಅಂತ ಹೇಳಿ. ಎಲ್ಲನ ಶುಗರು ಎಲ್ಲ ಟೆಸ್ಟ್ ಮಾಡ್ತೀನಿ ಮತ್ತೊಂದು ಸಾರಿ, ನೋಡೋಣ ಹೇಳ್ತೀನಿ. ಇನ್ನೊಂದು ವಾರ ಬಿಟ್ಟು ಬನ್ನಿ. ಸರಿ ಆಯ್ತು ಡಾಕ್ಟ್ರೆ, ನಡಿಯಮ್ಮ ಹೋಗೋಣ. ಮಾತ್ರೆ ತಗೊಂಡು ಹೋಗೋಣ ನಡಿ. ಅಲ್ಲೆಲ್ಲ ನಾವು ಚೆನ್ನಾಗಿ ಕುಕ್ಕಮ್ಮನಿ. ಏನು ಬಿಸಿಲು ರಾಮ 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 ರಾಮ, ಏನು ಬಿಸಿಲುರ್ದು ಹೋಗುತ್ತೆ. ಡಾಕ್ಟ್ರ್ ಹೇಳೋದು ನೋಡಿರಿ, ಜನ್ಮೆಲ್ಲ ತಣ್ಣಗಾತಂಗೆ. ಅಯ್ಯಪ್ಪ ಏನಪ್ಪ ಮಾಡೋದು. ಜೀವನ ಪರ್ಯಂತ ಸೀಪ್ರ ತಿಮ್ಮಂಗಿಲ್ಲ. ಯಾಕೆ ತಿಮ್ಮಂಗಿಲ್ಲ? ಶುಗರ್ ಬಂದೈತಿ ಅಂದರೆ ಎಲ್ಲ ಆದ್ರೂ ಕಂಟ್ರೋಲ್ ಮಾಡ್ಕೋಬೇಕು. ಅನ್ನ ಸ್ಯಾನೆ ಉಮ್ಮಂಗಿಲ್ಲ, ಕಾಫಿ ಕುಡಿಯಂಗಿಲ್ಲ ಸಕ್ಕರೆ ಹಾಕಿರೋದನ್ನ. ಅಯ್ಯೋ ದೇವ್ರೆ, ಈಗ ಹೆಂಗೆ ಮಾಡ್ಬೇಕಪ್ಪ? ಅಮ್ಮ ಬಾರಮ್ಮ, ಜ್ಯೂಸ್ ಕೊಡಿಸು ನನಗೆ. ಕೊಡಿಸ್ತೀನಿ ಬಾ, ಕುಕ್ಕರ್ಸ್ಕೊಬಾವು. ನನ್ನ ಕಷ್ಟ ನನಗೆ ಅಂದರೆ ನಿಂದೊಂದು. ಅಯ್ಯೋ ದೇವ್ರೆ, ಕೊಡಿಸ್ತೀನಿ ಬಾ, ಹೋಗ್ಬೇಕಾದ್ರೆ ಕೊಡಿಸ್ತೀನಿ. ಒಂದು ಚೆನ್ನಾಗಿ ಕುಕ್ಕೊಂಡು ಹೋಗೋಣ ಬಾರಿ. ಇಂಜೆಕ್ಷನ್ ಹಾಕಿರಲ್ಲ, ನನಗೆ ತಲೆ ಎಲ್ಲ ತಿರುಗ್ದಂಗೆ ಆಗುತ್ತೆ, ಒಯ್ಕೊಂಡು ಹೋದಂಗೆ ಆಗುತ್ತೆ. ಬಾ, ಒಂದು ಚೆನ್ನಾಗಿ ಕುಕ್ಕ ಹೋಗೋಣ. ಅಲ್ಲ, ಇವಾಗ ಶುಗರ್ ಐತೆ. ಇದೇನ ವಾಸಿ ಆಗಲಿಲ್ಲ ಅಂದರೆ ಕಾಲು ತೆಗಿಬೇಕು ಅಂತಾರಲ್ಲಪ್ಪ. ಏನು ಮಾಡೋಣ ಇವಾಗ? ಅಮ್ಮಂಗಾಗೈತೆ. ಅಯ್ಯೋ ಶಿವನೇ, ನನಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ? ನಾನು ಏನಪ್ಪ ಮಾಡಿದೆ ದೇವ್ರೆ ನಿನಗೆ? ಇಂಥ ಕಷ್ಟ ಯಾರಿಗೂ ಬೇಡಪ್ಪ, ಯಾರಿಗೂ ಬೇಡ ಇಂಥ ಕಷ್ಟ. ಅಯ್ಯೋ ದೇವ್ರೆ, ಅಯ್ಯಪ್ಪ, ಇಂಥ ಇಷ್ಟು ದೊಡ್ಡ ಗಾಯ ಆದರೆ, ಇಂಥ ಸುಟ್ಟು ಗಾಯ ಇದ್ದಿದ್ದನ್ನು ಶುಗರ್ ಇರೋರಿ ರಪ್ನ ಆಸೆ ಆಗಲ್ಲ. ಅಯ್ಯೋ, ನನಗೆ ಶುಗರ್ ಐತೆ ಎಂಬುದೇ ಗೊತ್ತಿಲ್ಲ.
ಅಯ್ಯೋ ಕಾಲು ತೆಗೆದ್ರೆ ನಾನು ಏನು ಮಾಡೋಣ. ಕಾಲು ತೆಗಿಬೇಕು ಅಂತ ಹೇಳ್ತಾರಲ್ಲ ಶಾನೆ ಆದರೆ ಕಾಲು ತೆಗಿಯೋ ಚಾನ್ಸಸ್ ತುಂಬಾ ಐತೆ. ಜಾಸ್ತಿ ಆದರೆ ಇದು ಅಂತ ಹೇಳ್ತಾರಲ್ಲಪ್ಪ ಡಾಕ್ಟ್ರು. ಯಾಕಮ್ಮ ಯಾಕೆ ಸುಮ್ಕಿರೋ ಬೇಡ ಸುಮ್ಮನಿರಮ್ಮ. ಅಲ್ಲ ಕಣಮ್ಮ, ನನಗೆ ಸೆನಕ್ಕಿಲ್ವಲ್ಲ, ಗಾಯ ಉರಿ ಮಾಡ್ತಾ ಅದಕ್ಕೇನೆ ಹಂಗೆ ಅವಳು ಬಂದಂಗೆ ಆಗ್ತೈತಿ. ಏನು ಮಾಡೋಣಪ್ಪ, ನಾನು ಏನಪ್ಪ ಮಾಡಿದೆ ಅಂತ ಅನ್ಯಾಯ. ದೇವರೇ ಪರಮಾತ್ಮ, ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತೀಯಾ ಅಮ್ಮಂಗಾಗುತ್ತೆ ನೆನೆಸ್ಕೊಂಡ್ರೆ. ನಮ್ಮ ಚೌಡಮ್ಮ ಇದ್ದಂಗೈತೆ ಇಲ್ಲಿ. ಅಣ್ಣ ಬಾರ, ಯಾಕೆ ಬಂದಿದ್ದೆ? ಬಾರೋ ಅಣ್ಣ ಬಾರೋ. ಏನಮ್ಮ ದೀಪು, ಯಾಕೆ ಬಂದಿದ್ದೀರಿ? ಯಾಕೆ ಚೌಡಮ್ಮ, ಯಾಕೆ ಏನಾಯ್ತು? ಹೋಗು, ಏನು ಹೇಳ್ತೀಯ? ಅಲ್ಲ ನೀನು ಫೋನ್ ಮಾಡಿ ಹಿಂಗೆ ಮಾತಾಡೋದು. ನಾನು ಬರೋಣ ಅಂತ ಹೊರಟಿದ್ನಪ್ಪ, ನಿಮ್ಮ ಅತ್ತೆ ಏನಂತಾಳೋ ಏನೋ ಅಂತ ಅಂದೆ. ನೀನು ನನಗಂಗೇನೆ ಅಲ್ಲಿರೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿಲಿ ಕಾಲು ಸುಟ್ಕೊಂಡು ಬೇಡ. ಅಯ್ಯೋ ದೇವ್ರೆ, ಹೇಳ್ಬಾರ್ದು ನನ್ನ ಕಷ್ಟನ. ಯಾಕೆ ಏನಾಯ್ತು? ಏನಾಗೈತೆ ಹೇಳು. ಇವಾಗ ಯಾಕೆ ಬಂದಿದ್ದೆ ಆಸ್ಪತ್ರೆಗೆ? ನನಗೂ ಯಾಕನ ಕೈ ಕಾಲಲ್ಲಿ ನೋಯ್ಯವ, ಮತ್ತೆ ಆಸ್ಪತ್ರೆಗೆ ಬಂದು ತೋರಿಸೋಣ ಯಾಕೆ? ನಮ್ಮ ಅಣ್ಣಂತಗೆ ಹೆಂಗೆ ಹೇಳ್ಕೆಮ್ಮನ ಕದ್ರ ಮಳೆ ಇಕ್ಕಕ್ಕೆ ಹೋಗಿದ್ದೆ ಅಂತ ಹಂಗೆಲ್ಲ ಏನು ಹೇಳಲ್ಲ. ಯಾತನ ಒಂದು ಬೇರೆದು ಹೇಳ್ತೀನಿ ನಮ್ಮ ಅಣ್ಣಂತಗೆ. ಹಿಂಗೆ ಏನೋ ಆಗಿತ್ತು ಅಂತ ಹೇಳ್ಬೇಕು. ಕದ್ರ ಮಳೆ ಕಾಸ ಹುಡುಗರಿಗೆ ಇಕ್ಕಕ್ಕೆ ಹೋಗಿದ್ದೆ ಅಂದರೆ ಅಂತಾರು ಬೈತಾರೆ. ನೀನು ಯಾಕೆ ಇಕ್ಕಕ್ಕೆ ಹೋಗಿದ್ದೆ, ನೀನು ಯಾಕೆ ಹಂಗೆ ಮಾಡಕ್ಕೆ ಹೋಗಿದ್ದೆ ಅಂತಾರೆ. ಯಾಕೆ ಬೇರೆದು ಹೇಳ್ತಾನೆ ಹೇಳ್ತೀನಿ ನಮ್ಮ ಅಣ್ಣಂತಗೆ. ಅಮ್ಮಣಿ ಚೌಡಮ್ಮ, ಏನಾಯ್ತು? ಯಾಕೆ ಆಸ್ಪತ್ರೆಗೆ ಬಂದಿದ್ದೆ? ಯಾಕೆ ಹಂಗೆ ಅಳುತ್ತಾ ಇದೀಯಾ? ಏನು ಮಾಡೋದು, ಹಿಂಗೇನೆ ಸೌಟನಲ್ಲಿ ಗ್ಯಾಸಿನ ತಕ್ಕಿಕ್ತಿದ್ನ ಕಾದಿತ್ತು, ಅದನ್ನ ನೋಡಲಿಲ್ಲ. ಅದು ಹಿಂಗೆ ತೊಡೆ ಮ್ಯಾಗೆ ಬಿದ್ದುಬಿಟ್ಟು ಹಂಗೇನೆ ಬರ ಎಳ್ಕೊಂಡು ಕಾಲೆಲ್ಲನ ಸುಟ್ಟಂಗೆ ಆಗ್ಬಿಟ್ಟೈತಿ. ಇಲ್ಲಿ ತೊಡೆತಾಗೆ, ಈಗ ಇಲ್ಲಿ ತೊಡೆತಾಗೆ ಮೊದಲೇ ಮೆತ್ತಂದ ಜಾಗ, ಇಲ್ಲಿ ತೊಡೆತಾಗೆ ಹಂಗೇನೆ ಎಲ್ಲ ಸುಟ್ಟಂಗೆ ಆಗ್ಬಿಟ್ಟೈತೆ. ವಾಸಿ ಆಗಿತ್ತಪ್ಪ, ತಿರ್ಗಿ ಜಾಸ್ತಿ ಆಗೈತೆ. ನೆನ್ನೆ ಎಲ್ಲ ಒಣಗ್ದಂಗೆ ಆಗಿತ್ತು. ಹಂಗೇನೆ ಕಾಲೆಲ್ಲನ ಹಂಗೆ ಒಂಥರ ಉರಿ 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 ಆಗ್ತೈತೆ. ಅದಕ್ಕೆ ತೋರಿಸ್ಕೊಳೋ ಅಂತ ಬಂದೆ. ಅಯ್ಯಪ್ಪನ ಕರೆದೆ ಬರಲಿಲ್ಲ ಅವನು. ಅದಕ್ಕೇನೆ ಬಂದೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ. ಡಾಕ್ಟ್ರು ಶುಗರ್ ಐತೆ, ಇದನ್ನು ವಾಸಿ ಆಗಲ್ಲ, ಭಾಳ ಕಷ್ಟ ಇದು ವಾಸಿ ಆಗೋದು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ್ರಿ, ಶುಗರ್ ಐತಿ. ಶುಗರ್ ಇದ್ರೆ ಹಂಗೆ ಕಣಮ್ ನೇರ ಅಪ್ನ ಆಸೆ ಆಗಲ್ಲೋ. ಮಾತ್ರೆಗಳು ಅವನ್ನೆಲ್ಲ ತಕ ಸರಿ ಆಗುತ್ತೆ. ಆಯಿಂಟ್ಮೆಂಟ್ ಎಲ್ಲ ತಕ ಮಾತ್ರೆ ತಕ ಬಿಡ್ದಂಗೆ ಮಾತ್ರೆ ತಕ ಕಮ್ಮಿ ಆದರೆ ವಾಸಿ ಆಗುತ್ತೆ. ಅದೆಲ್ಲ ವಾಸಿ ಮಾಡ್ಕೆ ಆಯಿಂಟ್ಮೆಂಟು ಮಾತ್ರೆ ಇಂಜೆಕ್ಷನ್ನು ಎಲ್ಲ ತಗೊಂಡ್ರೆ ವಾಸಿ ಆಗುತ್ತೆ. ಒಟ್ಟಿನಲ್ಲಿ ಅದನ್ನ ಜಾಸ್ತಿ ಸೆಪ್ಟಿಕ್ ಆಗಂಗೆ ಬಿಡ್ಕೋಬಾರ್ದು. ನೀರು ಪರ ಹಾಕಿ ಕಿವು ಪವು ಆಗಂಗೆ ಮಾಡ್ಕೊಬಿಡಚ್ಕತ್ತ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಒಂದೆರಡು ದಿನ ವಾಸಿ ಮಾಡ್ಕೆ. ಅದೆಲ್ಲ ನೀನು ಜಾಸ್ತಿ ಸೆಪ್ಟಿಕ್ ಆಗ್ಬಿಟ್ರೆ ತಿರ್ಗಿ ನೋಡಿ ಭಾಳ ಕಷ್ಟ ಆಗುತ್ತೆ. ಏನು ಮಾಡೋಣ, ನಿಮ್ಮ ಅತ್ತೆ ಮುಂದೆ ಒಂದು ಕಾಟ, ನಾನು ಒಂದೆರಡು ದಿನ ಕರ್ಕೊಂಡು ಹೋಗೋಣ ಅಂದರೆ ಅವಳು ಬಿಡತ್ತ ಅಲ್ಲಿ ಇರಲಿ ಅಂತಾಳೆ. ಏನು ಮಾಡ್ತೀನಿ, ನಿಮ್ಮ ಅತ್ತೆ ಮಾತಾಡಿಸ್ತಿಲ್ಲದಕ್ಕೋಸ್ಕರ ಸುಮ್ಮನೆ ಇರ್ತೀನಿ ಅಷ್ಟೇ. ಹೇಳಪ್ಪ, ನಾವು ಮೊನ್ನೆ ಯಾಕೆ ಗುದ್ದಾಡ್ಕೊಂಡು ಹೊರಟಿದ್ದೆ ಬರೋಣ ಅಂತ. ನೀನು ಹಂಗೆ ಅಂದಲ್ಲ, ಅದಕ್ಕದೆ ಸುಮ್ಕಾದೆ. ಏನು ಮಾಡೋಣ, ಮಾಡಿರೋ ಕರ್ಮ ಅಂತೇಳಿ ಸುಮ್ಮನಾದೆ. ನೀನು ನೋಡಿ ಬಂದಾನು ಹಾಗೆ ಹೋಗ್ತೀಯ ಬಾರಮ್ಮನ ಒಂದು 2 ದಿನ ಇದು ಬರುವಂತೆ ಅಂಬೋದಿಲ್ಲ. ಬಿಡಪ್ಪ, ಹೋಗಪ್ಪ ಹೋಗು ಇನ್ನೊಂದು 2 ದಿನ ಬಿಟ್ಕೊಂಡು ನಾನೆಲ್ಲ ಬರ್ತೀನಿ. ಬಾರಮ್ಮ ಹೋಗೋಣ ದೀಪು, ಬಾ ಯಾತನ ಕೊಡಿಸ್ತೀನಿ. ಬಾ ಯಾತನ ತಿನ್ಮಂತಿ ಉಂಡು ಬಂದಿದ್ದ ಇಲ್ವಾ? ಬಾ ಇದು ಯಾತನ ಕೊಡಿಸ್ತೀನಿ. ಬಾ ಬ್ರೆಡ್ ಬಿಸ್ಕತ್. ಬಾ ಹೋಟ್ಲಕ್ಕೆ ಹೋಗೋಣ, ಯಾತನ ಉಂಡು ಬಾ. ಯಾವ ಹೋಟ್ಲು ಬೇಡ, ಯಾತು ಬೇಡಪ್ಪ. ನನಗೆ ಡಾಕ್ಟ್ರ್ ಹೇಳೋದು ನೋಡಿರಿ ನನಗೆ ಭಯವಾಗುತ್ತೆ. ಏನು ಗತಿ ಆಗ್ತೀನಪ್ಪ ನಾನು, ಅಮ್ಮಂಗೆ ಆಗುತ್ತೆ. ಹಂಗಾಗೈತೆ ನನಗೆ. ನೋಡಿದ್ರಲ್ಲ ವೀಕ್ಷಕರ, ಡಾಕ್ಟ್ರ್ ಹೇಳೋದು ನೋಡಿದರೆ ನನಗೆ ತುಂಬ ಭಯ ಆಗ್ತೈತೆ. ಶುಗರ್ ಇರೋದ್ರಿಂದ ಕಾಲೇ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ವಾಸಿ ಆಗಲಿಲ್ಲ ಅಂದರೆ ಕಾಲೇ ತೆಗಿಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲಪ್ಪ. ಶುಗರ್ ಇದ್ದರೆ ಭಾಳ ಕಷ್ಟ, ಗಾಯ ಬೇಗ ವಾಸಿ ಆಗಲ್ಲ. ಶುಗರ್ ಜಾಸ್ತಿ ಆಗೈತಂತ ನನಗೆ. ಏನು ಮಾಡೋಣ, ಇನ್ನೊಂದು ವಾರ ಮಾತ್ರೆ ಅದು ತಗೊಂಡು ನೋಡ್ರಿ ಅಂತ ಹೇಳವ್ರೆ. ಹಿಂಗೆ ಸಣ್ಣ ಮಾತ್ರೆ ಆಯಿಂಟ್ಮೆಂಟ್ ಎಲ್ಲ ತಗೊಂತೀನಿ, ನೋಡೋಣ ಏನಾಗುತ್ತೋ ಏನೋ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಮಕ್ಕಳು. ಓಕೆ ವೀಕ್ಷಕರೇ, ಧನ್ಯವಾದಗಳು.